ಅಲ್ಲ ನಿಮ್ಮಪ್ಪ ಕರಿ ಕೊಡೋದು ತಡನಿಲ್ಲ ಓಡ್ ಬಂದ್ಬಿಟ್ಟೇನು ಒಟ್ನಾಗ ಜಿಕ್ಕಂತ ಓಡ್ ಬರ್ತೀಯಲ್ಲ ಕರೆ ಕೊಡ್ದೆ ಹೆಂಗೆ ಹೋಗ್ಲು ಹೆಂಗಿಲ್ಲೋ ಅಂತ ಯೋಚನೆ ಮಾಡ್ತಿತ್ತೇನು ಮನೆಗೆ ಹಾಂ ಅಲ್ಲ ಕರಿ ಕೊಡ್ದೆ ಬರಕ್ಕೆ ನಿನಗೆ ನಾಚಿ ಬರಂಗಿಲ್ಲೇನು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು ನಾನು ನಮ್ಮ ಚಿಕ್ಕಮ್ಮ ನನ್ನ ಹಂಗೆ ನೋಡ್ತಾಳೋ ಹಂಗೆ ಬೈತಾಳೋ ನಾನು ಅಲ್ಲಿ ಹೋಗಬಾರ್ದು ಅಂತ ಅನಿಸ್ಬೇಕು ನಿನಗೆ ಆದ್ರೆ ನಿನಗೆ ಅದೇನರ ಒಂದಿಟ್ರೆ ಆಯ್ತೇನ ನಮ್ಮ ಅಪ್ಪ ಕರೆದ ನಾನು ಹೋಗ್ಬೇಕು ತಕತಾಯಿ ಅಂತ ಓಡ್ ಬಂದ್ಬಿಡ್ತೀಯಲ್ಲ ಇಲ್ಲಿ ನಿನ್ನ ಜಾಮ ಕಡೆ ಬೆಂಕಿ ಹಚ್ಚ ಅಷ್ಟು ಬೈದು ಕಳ್ಸಿನಲ್ಲ ನಿನ್ನ ಹಲ್ಕಟ್ಟಾಕಿನ ಅಷ್ಟು ಬೈದು ಕಳ್ಸಿರೋನು ಇಲ್ಲಿ ಬರಕ್ಕೆ ನಿನಗೆ ನಾಚಿ ಬರಂಗಿಲ್ಲ ಹಾಂ ಇಲ್ಲೇನು ಬಿಟ್ಟು ಕುಳ್ತಿನಾಗ ಬರ್ತೀಯೇನು 15 ದಿನ ಗಂಟ್ಲೆ ಏನು ಯಾವ ಇಲ್ಲಿ ನಂಗೆ ಮಾಡ್ತಂದು ಹಾಕ್ತಾ ಅಂದ್ಕೊಂಬಿಟ್ಟಿದ್ಯಾ ನೋಡಿ ಚಿಕ್ಕಮ್ಮ ಸರಿಯಾಗಿ ಮಾತಾಡ್ರಿ ಅಲ್ಲ ನೀವು ಮಾತಾಡಿದ್ರೆ ಒಂದು ಈಟರ ಏನಾರ ಐತಿ ನೀವು ಯಾಕೆ ಇವಾಗ ನನ್ನ ಸುಮ್ಮನೆ ಬಯಕತ್ರಿ ನನ್ನ ಮನೆ ನಾನು ಬರಬಾರ್ದೇನು ನನ್ನ ಮನೆಗೆ ನಾನು ಬರ್ದ ನಾನು ಎಲ್ಲಿಗೆ ಹೋಗಬೇಕು ನೀವು ನೋಡಿದ್ರೆ ನೀವು ತವ್ರ ಮನೆಗೆ ಹೋಗಿ ಬರ್ತಿದ್ರಿ ಜಗಳಾಡಿದ್ರೆ ಸಾಕು 15 ದಿನ ಗಂಟೆ ತಿಂಗಳ ಗಂಟೆ ತವ್ರ ಮನೆಗೆ ಇದ್ದು ಬರ್ತಿದ್ರಿ ಅದು ನಾನಾಗೆ ಕರೆಯಕ್ಕೆ ಬಂದಾಗ ಬರ್ತಿದ್ರಿ ಹಾಂ ಅವಾಗ ನೀವು ಹೆಂಗೆ ಹೋಗಿರ್ತಿದ್ರಿ ಈಗ ನಮ್ಮಪ್ಪ ನನ್ನ ತವ್ರ ಮನೆಗೆ ಕರೆಯಕ್ಕೆ ಬಂದಾನ ನಿಮ್ಮನ್ನು ಯಾರು ಕರೆಯಕ್ಕೆ ಬರ್ದಾನೆ ನೀವು ಜಗಳಾಡಿ ಹೋಗ್ತಿದ್ರಿ ಆದ್ರೆ ಅಪ್ಪ ನನ್ನ ಪ್ರೀತಿಯಿಂದ ಕರೆಯಕ್ಕೆ ಬಂದಾನ ನಾನು ಹೆಂಗೆ ಬರ್ದೇ ಇರಲಿ ಅಪ್ಪನೇ ನನ್ನ ಕರೆಯಕ್ಕೆ ಬಂದಲ್ಲ ನಾನು ಬರಂಗಿಲ್ಲ ಅಂತ ಯಾವ ಬಾಯಿಲೆ ಹೇಳಿ ಹಾಂ ನೋಡಿದ್ರೆ ಈಗ ನೀವು ಹಿಂಗೆಲ್ಲ ಅಂತಾರೆ ನನಗೆ ನೋಡ್ರಿ ಇವಾಗ ಹೇಳಕತ್ತನ ನೀವು ಸರಿಯಾಗಿ ಮಾತಾಡ್ರಿ ಇಲ್ಲ ಅಂದ್ರೆ ನಾನು ನಿಮ್ಮಂಗೆ ಮಾತಾಡ್ಬೇಕಾಗ್ತತಿ ಯೋಚನೆ ಮಾಡಿರಿ ಮಾತಾಡ್ತಾನೆ ಅಂತ ಹೇಳಿ ನಿಮಗೆ ತಿಳಿದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಏನು ನಮಗೂ ಮಾತಾಡಕ್ಕೆ ಬರ್ತತಿ ಹಾಗಂತ ನಾವೇ ನಿಮಗೆ ಮಾತಾಡ್ತವೇನು ದೊಡ್ಡವ್ರಂತ ಮರ್ಯಾದೆ ಕೊಡ್ತವೋ ಇಲ್ಲ ದೊಡ್ಡವ್ರಂತ ಮರ್ಯಾದೆ ಕೊಟ್ಟ ಮೇಲೆ ಅದ್ರಂಗೆ ನೀವು ಇರಾಕ್ ಕಲ್ಕೋರಿ ಬರೀ ಈ ಮನೆಗೆ ಒಂದು ಫೋಟೋ ತೊಗೊಂಡು ಹೋಗಕ್ಕೆ ಬಂದ್ರೆ ಈ ಮಣಿನ ಖರೀದಿ ಮಾಡ್ಕೊಂಡು ಈ ಮನಿನ ಕಳುವು ಮಾಡ್ಕೊಂಡು ಹೊಂಟನಾರಂಗೆ ಮಾತಾಡಿದ್ರಿ ನೀವು ಹಾಂ ಅಪ್ಪನ ಮುಂದೆ ಎಷ್ಟೆಲ್ಲ ಕೆಟ್ಟ ಮಾತು ಮಾತಾಡಿದ್ರಿ ನೀವು ಆದರೂ ನಾನೆಲ್ಲ ಸಹಿಸ್ಕೊಂಡು ಸುಮ್ಮನಿದ್ನಿ ಎಲ್ಲನೂ ನನಗೆ ನೆನಪಿಗೆ ಐತಿ ಚಿಕ್ಕಮ್ಮ ಯಾವುದೂ ನಾನು ಮರ್ತಿಲ್ಲ ಮರೆಯೋ ಮಾತು ಇಲ್ಲ ನಾನು ಮರೆಯಂಗೂ ಇಲ್ಲ ನೀವು ಅನ್ಬೋದು ಅಯ್ಯೋ ಈಕೆ ಮರೆತು ಎಲ್ಲ ಎಷ್ಟು ಚಂದ ಹಲ್ಕಿಸ್ಕೊಂತ ಬಂದಿಲ್ಲ ದಾಳ ಅಂತೇಳಿ ಆದ್ರೆ ನನ್ನ ಮನಸ್ಸಿನಾಗ ಎಷ್ಟು ನೋವು ಐತಿ ಎಷ್ಟು ಒಳಗೆ ತ್ರಾಸ ಐತಿ ಅನ್ನೋದು ನನಗೆ ಗೊತ್ತೈತಿ ಇಲ್ಲೇ ಇರ್ತಾನೆ ಏನು ಮಾಡ್ಕೋತೀರಿ ಮಾಡ್ಕೊರಿ ನಾನು ನೋಡ್ತಾನೆ ಅಲ್ಲ ಚಿಕ್ಕಮ್ಮಂತ ನೋಡ್ದ ಇಷ್ಟೆಲ್ಲ ಮಾತಾಡೋಕೆ ಕಲ್ತ್ಬಿಟ್ಟೇನ ಕಲಿ ಇನ್ನು ಎಷ್ಟು ಕಲಿತಿದ್ದಿ ಕಲಿ ನಾನು ನೋಡ್ತಾನೆ ನೋಡೋದೇನಿಲ್ಲ ಚಿಕ್ಕಮ್ಮ ಎಲ್ಲ ಇನ್ನು ಮುಂದೆ ಯಾರೇನು ಮಾಡ್ತಾರಲ್ಲ ನಾವು ಹಂಗೆ ಮಾಡಿ ತೋರಿಸ್ಬೇಕಂತ ಅನ್ಕೊಂಡ ಬಂದೇನೆ ಇಷ್ಟು ದಿನ ನಾನು ಯಾರೇನಂದ್ರೂ ಕಣ್ಣೀರು ಹಾಕೋದ ಸುಮ್ಮನೆ ಇರ್ತಿದ್ನಿ ಈಗ ಆ ಸುಂದ್ರಿ ನೀವು ನೋಡಂಗಿಲ್ಲ ವಾಪಸ್ ಮಾತಾಡೋ ಸುಂದ್ರಿನ ನೋಡ್ತೀರಿ ನಾನು ಈಗ ನಿಮ್ಮಕ್ಕೆ ಅದನ ನೀವು ಹೆಂಗಿರ್ತಾರಲ್ಲ ನಾನು ಹಂಗೆ ಇರ್ತಾನೆ ಅಮ್ಮಗೊಂತಾರ ನನಗೊಂತಾರ ಅಮ್ಮಗೊಂತಾರ ಅಮ್ಮಗೊಂತಾರ ಮಾಡ್ತೀರಿ ನನಗೊಂತಾರ ಮಾಡ್ತೀರಿ ಸೊಸಿಗೆ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಲ್ಲ ಸೊಸಿ ಬಂದಾಳ ಅವಾಗ ಗೊತ್ತಾಕತಿ ನನ್ನ ಸೊಸಿದ ನೀನೇನು ಮಾತಾಡ್ತಿದ್ದಿ ಆಕಿ ನಮ್ಮ ಅಣ್ಣನ ಮಗಳದಾಳ ನಿನ್ನಂಗೆ ಯಾವಾಕಿಯೋ ಹುಟ್ಟಿದಾಕಿ ಅಲ್ಲಾಕಿ ಏನು ಬಂದ್ಬಿಟ್ಲಿ ಹೇಳಾಕ ಏಯ್ ನೋಡು ಇವಾಗ ಹೇಳಕತ್ತನ ಯಾವಾಕಿ ಹುಟ್ಟಿದಿ ಯಾವಂಗೆ ಹುಟ್ಟಿದಿ ಅಂತಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ಇವಾಗ ಹೇಳಕತ್ತ ನಿಮ್ಗೆ ನೆನಪಿಟ್ಕೊರಿ ಎಷ್ಟು ಮರ್ಯಾದೆ ಕೊಡ್ತಾನೋ ಅಷ್ಟು ಮರ್ಯಾದೆ ತೊಗೊಂಡು ತನ್ನಾಗ ಇದ್ದು ಬಿಡ್ರಿ ಇಲ್ಲ ಅಂದ್ರೆ ಮರ್ಯಾದೆ ಹೋಗಿ ಏಕವಚನದಾಗ ಮಾತಾಡ್ಬೇಕಾಗ್ತೈತಿ ನೆನಪಿಟ್ಕೊರಿ ಇವಾಗ ಹೇಳಕತ್ತ ನಿಮಗೆ ಹೋಗ್ಲಿ ಬಿಡು ನೀವು ಅಂತಿದ್ದಿಲ್ಲ ಅನಿಸ್ಕೊತ ಸುಮ್ಮನೆ ಇರ್ತಾನೆ ಅಂದ್ರೆ ನೀವು ಅಂತಿದ್ದಿಲ್ಲ ಅನಿಸ್ಕೊತೀರಿ ಸುಮ್ಮನೆ ಇರಕ್ಕೆ ಬಂದನ ತರ್ಕೊಬಿಟ್ರೇನು ಏನು ಮೊದ್ಲಿನ ಸುಂದ್ರಿ ನೀವು ಅಲ್ಲ ಅಂತ ಯಾವಾಗಿಂದ ಹೇಳಕತ್ತನ ಸುಂದ್ರಿ ಬದಲಾಗ್ಯಾಳ ಇವಾಗ ಹೊಸ ಸುಂದ್ರಿ ನೋಡಕತ್ತೀರಿ ಈಗ ಕೃಷ್ಣ ಹೆಂಡ್ತಿ ನಾನು ಆ ಸುಂದರಿ ನೋಡಕತ್ತರ ಹೊರತು ನಿಮ್ಮ ಮನೇಲಿ ನಿಮ್ಮ ಮಾತು ಕೇಳ್ಕೊಂಡು ನೀವು ಹೇಳಿದ್ದನ್ನು ತಿನ್ಕೊಂಡು ಹಳಸಿದ್ದನ್ನು ಕೊಟ್ಟರು ತಿನ್ಕೊಂತ ಬಿದ್ದಿದ್ನಲ್ಲ ಆ ಸುಂದರಿ ಅಲ್ಲ ನಾನು ಇವಾಗ ದೊಡ್ಡ ಮನೆ ಸೊಸೆ ಬಂದುಬಿಟ್ರಿಲ್ಲಿ ನನಗೆ ಹೇಳಕ್ಕೆ ಅಷ್ಟೆಲ್ಲ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊಂಡ್ರಿ ಅವ್ರ ಕಡೆ ಕೆಲಸ ಮಾಡಿ ತಂದು ಹೊಳೆ ನಿಮ್ಗೆ ಪಡಿತಿದ್ನಲ್ಲ ದುಡ್ಡನ್ನ ನನಗೇನಾದರೂ ₹1 ಕೊಡ್ತಿದ್ರಾ ಅಥವಾ ನನಗೊಂದು ಡ್ರೆಸ್ ಆದರೂ ತೊಗೊಂಬಂದು ಕೊಟ್ಟರಿ ನೀವು ಹಾಕೋವ ಸುಂದರಿ ನೀನು ದುಡಿದ ರೊಕ್ಕದಾಗ ನಿನಗೆ ತಂದನ ಅಂತೇಳಿ ಇಲ್ಲ ಅದೇ ಅಮ್ಮಗಾದ್ರೆ ನಾನು ದುಡಿದ ರೊಕ್ಕದಾಗ ಹೋಗಿ ನೀವು ಹೋಗಿ ತೊಗೊಂಡು ಬಂದು ಕೊಡ್ತಿದ್ರಿ ಆದರೆ ದೇವ್ರು ನೋಡು ಹೆಂಗೆ ಮಾಡ್ದ ನನ್ನನ್ನು ಹೋಗಿ ಅದೇ ಮನೆ ಸೊಸೆನಾಗಿ ಮಾಡ್ದ ಅತಿ ಆಸೆ ಗತಿಗೇಡು ಅದಕ್ಕೆ ಯಾವತ್ತೂ ಅತಿ ಆಸೆನ ಪಡಕ್ಕೆ ಹೋಗ್ಬಾರ್ದು ಎಷ್ಟು ಪಡಬೇಕೋ ಜೀವನದಾಗ ಅಷ್ಟೇ ಪಡ್ಬೇಕು ಅದಕ್ಕಿಂತ ಜಾಸ್ತಿ ನೀವೇನಾದರೂ ಆಸೆ ಪಟ್ರೆ ಅದು ನಿಮಗೆ ತಿರುಗಿ ಬಿಡ್ತತಿ ನೆನಪಿಟ್ಕೋರಿ ಏನೂ ಇಲ್ದಂಗೆ ದೇವರು ಮಾಡೋಕ್ಕೂ ತಯಾರಿರ್ತಾನೆ ಕೊಡೋಕ್ಕೂ ತಯಾರಿರ್ತಾನೆ ಒಂದು ಸರಿ ನಿಮಗೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಕೊಟ್ಟ ಅಂತ ದಿಮಾಕ್ಲೆ ಮೆರಿಬಾರ್ದು ಅವಾಗ ಮೆರೆದೆ ಅಂದ್ರೆ ಕೆಳಗೆ ಬೀಳೋದನ್ನು ನೋಡ್ಬೇಕಾಗ್ತತಿ ದೇವ್ರ ಕೊಟ್ಟಾಗ ಹೆಂಗಿರ್ತಾರೋ ಇಸ್ಕೊಂಡಾಗ ಅಂದ್ರೆ ಕೊಟ್ಟಾಗ ಯಾವ ರೀತಿ ಇರ್ತಾರೋ ಕಿತ್ಕೊಂಡಾಗ ಯಾವ ರೀತಿ ಇರ್ತಾರೋ ಅಂತ ನೋಡ್ತಾರೆ ಕೊಟ್ಟಾಗ ದೇವ್ರನ್ನ ನೆನ್ಪು ಮಾಡಂಗಿಲ್ಲ ಅದ ಕಿತ್ಕೊಂಡಾಗ ದೇವ್ರ ಎಲ್ಲನೂ ಕೊಟ್ಟು ಕಿತ್ಕೊಂಡಿದ್ಯಲ್ಲ ಅಂಥೇಳಿ ಯೋಚನೆ ಮಾಡ್ತಾರೆ ಆದ್ರೆ ಜೀವನದಾಗ ಬಂದಿದ್ದನ್ನು ಎದುರಿಸ್ತಾನೋ ಶಕ್ತಿ ಇರ್ತೈತಲ್ಲ ಧೈರ್ಯ ಇರ್ತೈತಲ್ಲ ಅದನ್ನು ನೋಡಿ ದೇವ್ರ ನಿಮ್ಮನ್ನು ಯಾವಾಗಲೂ ಒಂದೇ ಥರ ಇರ್ತಾನೆ ಕಷ್ಟ ಸುಖ ಎಲ್ಲನೂ ಒಂದೇ ಥರ ಸಮನಾಗಿ ಬರುವಂಗೆ ಇಡ್ತಾನೆ ಯಾಕೆ ಹೇಳು ಇವರು ಕಷ್ಟದಾಗ ಸುಖದಾಗ ಎರಡರದ್ರಾಗೂ ಭಾಗಿಯಾಗಲಿ ಅಂಥೇಳಿ ಹಂಗೆ ಇಡ್ತಾನೆ ಯವ್ವ ಏನು ಮಾತು ಕಲ್ತು ಬಿಟ್ಟಿಯ ನೀನು ಹಾಳಾದಕಿನ ದೊಡ್ಡ ಮನೆಗೆ ಹೋಗ್ಯಾನಂತ ಹಲ್ಕಟ್ ಮೂಳ ನನಗನ್ನ ನೀನು ಇಷ್ಟೆಲ್ಲ ಮಾತಾಡ್ತೀಯನ ತೆಗೆದು ಒಂದು ಪಟಾರ ಅಂತ ಬಿಟ್ಟಿ ಅಂದ್ರೆ ಹೋಗಿ ಅಲ್ಲಿ ಬಿದ್ದಿ ಏನು ಜಗಳ ಇದು ಈ ಅತ್ತಿರಿ ಯಾವಾಗಲೂ ಎಲ್ಲರ ಜೊತೆ ಜಗಳ ಮಾಡ್ಕೊಂತಾನೆ ಇರ್ತಾರನ್ನ ಬರೇ ನೋಡೋಂತಡೆ ಹೋಗಿ ಅಲ್ಲ ಅತ್ತಿ ಏನು ಜಗಳ ಮಾಡಕತ್ರಿ ಅಕ್ಕ ಇವತ್ತರ ಬಂದಾಳ ನೀವು ನೋಡಿದ್ರೆ ಈಗ ಜಗಳ ಮಾಡ್ಕೊತಾರೆ ಅಂತಾರೆ ಅಕ್ಕನ ಜೊತೆ ಯಾಕಕ್ಕ ಏನಾಯ್ತು ನೋಡಂಕಿತ
ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮಂದು ಸ್ಟಾರ್ಟ್ ಆಗೋಯ್ತು. ನನಗಂತೂ ಸಾಕಾಗೋಗಿದೆ, ಇಲ್ಲಿ ಬರ್ಬೇಕಂತ ಅನ್ಕೋತೀನಿ, ಆದ್ರೆ ಅಪ್ಪನ ಸಲುವಾಗಿ ಬರಬೇಕು ಅಂತ ಆಸೆ ಆಗುತ್ತಾ. ಯಾಕಂದ್ರೆ ಇರೋದು ನನಗೆ ಅಪ್ಪ ಒಬ್ಬನೇ. ಯಾವಾಗ ಹುಟ್ಟಿದೆಯೋ ಏನೋ ಅಂತ ಅಂತಾರೆ ಚಿಕ್ಕಮ್ಮ. ಅವ್ರಿಗೆ ಗೊತ್ತಿಲ್ವಾ ನಾನು ಯಾವಾಗ ಹುಟ್ಟಿನ ಅಂತೇಳಿ? ನಾನು ಹುಟ್ಟಿರೋದು ನಮ್ಮಮ್ಮನ ಹೊಟ್ಟೆಲಿ. ಇವ್ರಂಗೆ ಬೇರೆ ಇವ್ರ ಹೊಟ್ಟೆಲಿ ಹುಟ್ಟಿದ್ರೆ ಅಂತಾರ, ಬೇರೆ ಅವ್ರ ಹೊಟ್ಟೆ ಹುಟ್ಟಿರ್ತಾರಲ್ಲ ಬೇರೆದವ್ರಿಗೆ ಯಾರಿಗೋ ಅವರು ಆ ಮಾತುಗಳನ್ನ ಅಂತಾರೆ. ನಾವು ನಮ್ಮಪ್ಪ ಅಮ್ಮನ ಹೊಟ್ಟೆಲೇ ನಾನು ಹುಟ್ಟಿ ಬಂದಿರೋದು. ಅವ್ರ ಟೈಮು ಅಲ್ಲಿಗೆ ಇತ್ತು. ಅವ್ರು ಒಳ್ಳೆಯವರು ಅಂತ ಹೇಳಿ ಆ ದೇವರು ಅವ್ರನ್ನ ಜಲ್ದಿ ಕರ್ಕೊಂಡು ಬಿಟ್ಟ. ಅದಕ್ಕೆ ನಾನು ಅನಾಥೆ ಆದ್ನಿ. ನಮ್ಮಪ್ಪ ನನ್ನ ಚಲೋ ನೋಡ್ಕೊಳ್ಳಿ ಅಂತೇಳಿ ಈ ದೇವತೆನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದರು. ಆದರೆ ಈ ದೇವತೆ ನನಗೆ ದೆವ್ವ ಆಗಿಬಿಟ್ಲು. ಅದು ನಮ್ಮಪ್ಪಂಗೆ ಗೊತ್ತೇ ಆಗಲಿಲ್ಲ. ಇವಾಗ ನಮ್ಮಪ್ಪ ಗೊತ್ತಾಗೈತಿ ಇದು ದೇವರಲ್ಲ ದೆವ್ವ ಅಂತೇಳಿ. ಏನು ಹೇಳ್ತಾ ಇದೀಯ ಅಕ್ಕ ನೀನು ಹೇಳೋದು ಕರೆನ ಹೇಳಾಕತ್ತಾನ. ನಾನು ದೇವರನ್ನ ಅನ್ಕೊಂಡಿದ್ನಿ. ಫಸ್ಟ್ನೇಕ ಬಂದಾಗ ಹೆಂಗೆ ನೋಡ್ಕೊಂಡ್ಲು ಗೊತ್ತೇನ, ಈ ಮಹಾತಾಯಿ ದೇವತೆ ಅನ್ನೋ ಹಂಗೆ ನೋಡ್ಕೊಂಡ್ಲು. ಆಮೇಲೆ ಬರ್ಬಾರ್ತ ದೇವತೆ ಬನ್ನ ಎಷ್ಟು ದಿನ ಇರ್ತೈತಿ, ಬಯಲಾಗೆ ಆಗ್ತದಲ್ಲ, ಒಂದಲ್ಲ ಒಂದಿನ ಗೊತ್ತಾಗ್ತದೆ ಅಂತ ಹೇಳಿ ನಾನು ಕಾದು ಒಳ್ಳೆಯವ್ರಾಗ್ತಾರ ಅಂತ ಅನ್ಕೊಂಡೆ ಬನ್ನಿ. ಆದರೆ ಅವಾಗ ಅವರು ಬಣ್ಣ ಬದಲಾಯಿಸಿ ಮುಖವಾಡ ತೆಗೆದುಬಿಟ್ರೆ ನೋಡು, ಅವಾಗ ಅನ್ಕೊಂಡು ನಾನು ಇವರು ರಾಕ್ಷಸಿ, ದೇವತೆ ಅಲ್ಲ ರಾಕ್ಷಸಿ ಅಂಥೇಳಿ. ಈ ರಾಕ್ಷಸಿ ದೇವತೆ ಆಗಕ್ಕೆ ಸಾಧ್ಯನೂ ಇಲ್ಲ, ಆಗೋದು ಇಲ್ಲ. ಅದು ಕನಸಿನ ಮಾತಂತ ನಾನು ಅವತ್ತು ಅಂದ್ಕೊಂಡೆ. ಹಬ್ಬ ಬೇಡ ಇಂಥವ್ರ ಸವಸ ನನಗೆ ಬೇಡ ಅಂತ ಅಂದ್ಕೊಂಡು ದೂರ ಇದ್ರು. ನಿನಗೆ ಗೊತ್ತಾ ಅಂಕಿತ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನಿನಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಯಾಕೆ ಹೇಳು? ನನ್ನ ಕಷ್ಟ ನನ್ನ ಜೊತೆಲೇ ಇರಲಿ. ಅಪ್ಪನ ಗೊತ್ತಾಗೆ ಇವಾಗ ಅಪ್ಪ ಕಷ್ಟ ಎಷ್ಟೆಲ್ಲ ಮನಸ್ಸಲ್ಲಿ ನೋವು ಇಟ್ಕೊಂಡು ಅನುಭವಿಸೋದು ನನಗೆ ಗೊತ್ತೈತಿ. ಅಂತಾದ್ರಾಗ ಇನ್ನು ಬೇಡ ದೇವ್ರಿ ಬೇಡ. ಎಲ್ಲರಿಗೂ ಹೇಳ್ಕೊತ ಹೋಗುವಷ್ಟು ಇವ್ರೇನು ದೊಡ್ಡ ಗನಂದರಿ ಕೆಲಸ ಮಾಡಿಲ್ಲ. ಸಾಕು ಬಾಯಿ ಮುಚ್ಚನೇನ. ಏನು ಎಷ್ಟು ಮಾತಾಡ್ತಿದ್ದಿ? ನಿನಗೆ ಮಾತಾಡಕ್ಕೆ ಬರ್ತದಂತೆ ಮಾತಾಡ್ತಿದ್ದೆ, ಏನು ಬೇಕಂತ ಮಾತಾಡ್ತಿದ್ಯಾ? ಸರಿಯಾಗಿ ಮಾತಾಡಕಲ್ಕೋ. ನೋಡು ಅಂಕಿತ, ಈಕಿನ ನೀನು ಸಾದಾ ಸೀತಾ ಅನ್ಕೊಳಕ್ಕೆ ಹೋಗಬೇಡ. ನಾನು ನಿಮ್ಮ ಸ್ವಾದ್ರ ಹತ್ತಿದ್ದಾನೆ, ನಾನು ಹೆಂಗೆ ಹೇಳ್ತಾನೆ ಹಂಗೆ ಕೇಳಿಲ್ಲ ಅಂದಿಟ. ಈಕೆ ನೋಡು ಸರಿ ಇಲ್ಲ, ಈ ಹೆಣ್ಣ ಬರೀ ಸುಳ್ಳು ಹೇಳ್ತತಿ. ಸುಳ್ಳು ಹೇಳೋದ ಹಾಕಿದ ಚಾಯ್ಮಾನ. ಏನಾರ ಹೇಳಿ ಅದನ್ನೆಲ್ಲ ಹುಟ್ಟಿಸ್ಕೊಂಡೆ ಹೇಳೋದಕ್ಕೆ, ಕರೆ ಮಾತು ಹೇಳಂಗಿಲ್ಲ ಆಕೆ. ಇದ್ದಂಗೆ ಹೇಳಿದ್ರೆ ಅವ್ರ ಅಪ್ಪಗೆ ಹುಟ್ಟಿಲ್ಲ ಅನ್ಕೊಂಡೇನು, ಬರೀ ಸುಳ್ಳು ಹೇಳಿದ್ರಾಗ ನಂಬರ್ 1 ಆಕೆ. ಓ ಹೌದು ಬಿಡ್ರಿ, ಹೌದು ಅದು ಕರೆನೇ. ಅಲ್ಲ ನೀವು ಯಾಕೆ ಹಿಂಗೆ ಸುಮ್ಮನೆ ಜಗಳ ಆಡಕತ್ತೀರಿ? ಹಿಂಗೆ ಜಗಳ ಮಾಡೋದ್ರಿಂದ ಏನು ಸಿಗ್ತತಿ ನಿಮಗೆ? ನೋಡ್ರಿ, ಹಿಂಗೆ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಹಿಂಗೆ ಜಗಳ ಆಡಿದ್ರೆ ನಾನು ಹೋಗಿ ಮಾವಾಗ ಹೇಳ್ಬೇಕಾಗತ್ತೆ ನೋಡ್ರಿ. ಅಲ್ಲ ಜಗಳ ಆಡೋದು ಯಾಕಂತ ಮನೆಗೇನು ದಿನ ಗಲಗಲನ ಪಾಪ ಇವತ್ತರ ಬಂದಾಳಕ್ಕೆ ಬರೋದ? ನೀವು ನನ್ನ ಜೊತೆ ಹಂಗೆ ಮಾಡ್ತೀರಿ. ಅಲ್ಲ ಅತ್ತಿ, ಸ್ವಾದ್ರ ಸಸಿ ಅಂತಾರೆ, ಸ್ವಾದ್ರ ಸಸಿಗೂ ಬಿಡಂಗಿಲ್ಲ. ನೀವು ಸ್ವಂತ ಹೊಟ್ಟೆ ಹುಟ್ಟಿದ ಮಕ್ಳಿಗೆ ಬಿಡ್ತಾರಲ್ಲ ಗೊತ್ತಿಲ್ಲ, ಪಾಪ ಈಕಿಗೂ ಹಂಗೆ ಮಾಡ್ತಾರೆ. ಆಕೆಗೆ ಎಷ್ಟು ಕಷ್ಟ ಕೊಟ್ಟಿರಿ ಅಂತೆಲ್ಲ ನನಗೆ ಅಮ್ಮ ಹೇಳಾಳ. ನೀವು ಆಕೆಗೆ ತಂಗಳನ್ನ ಕೊಟ್ಟಿದ್ದು ನನಗೆ ಗೊತ್ತೈತಿ. ತಂಗಳನ್ನ ಅಂದ್ರೆ ಪರವಾಗಿಲ್ಲ ತಿನ್ಬೋದು, ಹಳಸಿದನ್ನ ವಾಸನೆ ಬರೋ ಅನ್ನ ಕೊಟ್ರಲ್ಲ ಸುಂದ್ರಿ ಅಕ್ಕಾಗ, ಅದನ್ನು ನಾನು ನಿಮಗೆ ಹಂಗೆ ಕೊಟ್ರೆ ನಿಮಗೆ ಹೆಂಗೆ ಆಗಬೇಡ ಹೇಳ್ರಿ? ನಾನು ನಿಮ್ಮ ಅಣ್ಣನ ಮಗಳು, ನಾನು ಬಂದು ನಿಮಗೆ ಹಾಸಿಗೆ ಹಿಡಿದು ಬೀಳ್ತೀರಿ. ಆ ಟೈಮ್ದಾಗ ನೀವು ಕಷ್ಟ ಕೊಟ್ಟಿದ್ದನ್ನು ಆಕೆ ಕೊಟ್ಟಿದ್ದನ್ನು ನಾನು ನೆನಪು ಮಾಡ್ಕೊಂಡೆ ಈಗ ಎಲ್ಲರಿಗೂ ಕಷ್ಟ ಕೊಡ್ತಾ ತಡಿ ಅಂತೇಳಿ ಹಳಸಿದನ್ನು ನಿಮಗೆ ತಂದು ಕೊಟ್ರೆ ನೀವೇನು ಮಾಡ್ತೀರಿ ಹೇಳ್ರಿ? ಅಂದ್ರೆ ನೀನು ಈಕಿ ಪರವಾಗಿ ಮಾತಾಡ್ತೇನ? ಸಾದರ ಎತ್ತೆಗೆ ನನ್ನ ಜೊತೆ ನನ್ನ ಪರ ವಹಿಸೋದು ಬಿಟ್ಟ ಈಕಿ ಪರವಾಗಿ ಮಾತಾಡ್ತೇನ? ನಾನು ನೀನು ಏನು ಅನ್ಕೊಂಡ್ಬಿಟ್ಟಿದ್ನಿ, ನೀನು ಹಿಂಗಂತ ನನಗೆ ಗೊತ್ತಿರಾಕಿಲ್ಲ ಬಿಡು. ಅಲ್ಲ ನಿನಗೇನು ಅಂಥದ್ದು ಮಾಡಿದನ? ನಿನಗೆ ನಾ ಏನು ಅಂಥದ್ದು ಮಾಡಿದನ ಹೇಳು? ಅಯ್ಯೋ ನಾನೇನ ನಿನ್ನ ಮಗತ್ತಿ? ನಾನು ಯಾವ ಏನನ್ನ ಹೇಳ್ರಿ? ನಾನೇನ್ರ ನಿಮಗೆ ಅನ್ಯಾನ ಬೈದ್ನ್ಯಾನ ಹೊಡೆದ್ನ್ಯಾನ? ಇಲ್ಲ, ನಾನು ಅಂದಿರೋ ಮಾತಾದರೂ ಏನು? ಅದನ್ನು ನೆನೆಸ್ಕೊಂಡ ನಾನು ನಿಮ್ಗೆ ಹಳಸಿದನ್ನ ಕೊಟ್ಟರೆ ಏನು ಮಾಡ್ತೀರಿ ಅಂತ ಒಂದು ಮಾತು ಕೇಳಿ ನಾನು. ನಿಮ್ಗೆ ಎಷ್ಟು ಜಲ್ದಿ ಸಿಟ್ಟು ಬಂತ? ಹಳಸಿದನ್ನ ಕೊಟ್ರಲ್ಲ, ನಾರು ಅನ್ನ ಕೊಟ್ರಲ್ಲ, ಹೆಂಗೆ ತಿನ್ಬೇಕು ಆ ಹುಡುಗಿ? ಸಣ್ಣ ಹುಡುಗಿ ಅಂತ ನೋಡ್ದೆ ಕರುಣೆ ಅನ್ನೋದ್ರಿಂದ ನಿಮ್ದು ಎಂಥ ರಕ್ತ ಚಿ ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತಾವ ನನಗೆ. ಅಕ್ಕ ಎಷ್ಟು ಕಷ್ಟಪಟ್ಟಿರ್ಬಾರ್ದು ನಿಮ್ಮ ಕೈಯಾಗ. ಸುಂದರಿ ಅಕ್ಕ ನಡಿ, ನಿನಗೋಸ್ಕರ ಅಂಥೇಳಿ ಇವತ್ತು ನಾನು ಮಟನ್ ಪಲ್ಯ, ಮಟನ್ ಸಾರು ನಿನಗೋಸ್ಕರ, ಆಮೇಲೆ ರಾಗಿ ಮುದ್ದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡೇನು. ಎಲ್ಲನೂ ಸೇರಿ ಹೊಡಿನು.